ನಾನು ನಿಮ್ಮ ದೇವತೆ ನಿಂತೀನಿ, ನನಗೆ ಧಿಕ್ಕರಿಸಿ ನೀವು ಹೋಗ್ಬೇಡ್ರಿ ಅನ್ನೋದು ನಮ್ಮ ಹಿರಿಯರನ್ನ ಮಾಡ್ಕೊಂತ ಬಂದ ನಮ್ಮ ಹಿರಿಯರ ಸ್ಥಾಪನೆ ಮಾಡಿದ್ದು. ಇವ್ರು ಬಡತಾನ್ ಪರಿಸ್ಥಿತಿಗಳು ಮಲ್ಲಾಡಿ ದುಡಿಯಾಕ ಹೋದಾಗ ಅದು ಉದ್ಭವ ಮೂರ್ತಿನ ಅದ. ಆದ್ರೆ ಮುಂದೆ ಅದನ್ನ ಎಜುಕೇಶನ್ ಪೂಜೆ ಸ್ಟಾರ್ಟ್ ಆಗಿಬಿಟ್ಟು ನಾಮಕರಣ ಆಯ್ತ್ರಿ. ಹಿಂಗೆಲ್ಲ ಮಾಡ್ಕೊಂತ ಬಂದು ಭಜನಾ ದೊಡ್ಡನೆ ಕಾಲ್ಪೆಟ್ಟಿಗೆ ಕೈಪೆಟ್ಟಿಗೆ ಮಾಯಿನ್ ಕಟ್ರಿ ಏನ್ ಸಂಬಂಧಪಟ್ಟು ಅದ್ರ ದೊಡ್ಡ ಪವಾಡ ದೇವತೆ ಅದಾಳು ಕರಿಯಮ್ಮದೇವಿ. ದೇವರೇ ಹೇಳಾರ ಯಾರು ಇಲ್ಲ. ಹೆಣ್ಣು ಮಕ್ಕಳ ದನ ಕುರಿ ಅವಾಗ ಬ್ರಿಟಿಷ್ ಸರ್ಕಾರ ಇದ್ದಾಗ ಆಳ್ವಿಕೆ ಮಾಡುವಂತ ಸಂದರ್ಭದಾಗ ನಮಗಿಲ್ಲಿ ಜಮೀನು ಕೊಟ್ಟಿದ್ದು. ಇಲ್ಲಿ ಬಂದು ಆ ಚೀಲದಾಗ ಬಂದ್ ಕೇಸಿಂದ ಇಲ್ಲಿ ಬಂದು ನಮ್ಮ ಬಂಡಿ ಹಚ್ಚಿ ಮುಡಿದ್ರು ಬ್ರಿಟಿಷ್ ಸರ್ಕಾರ ಇದ್ದಾಗ. ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಬಂದಿರೋದು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಜಗನ್ಮಾತೆ ಬಾಗಲಕೋಟೆ ಬೆಳಗಾವಿಯ ಹೆದ್ದಾರಿ ಯರಗಟ್ಟಿ ತಾಲೂಕಿನ ಶಿವನಾಪುರ ಬೂದಿಗುಪ್ಪ ಸಮೀಪವಿರುವ ಶ್ರೀ ವಡಕೇರಿ ಕರೆಮ್ಮ ದೇವಿಯ ಪವಿತ್ರ ಸನ್ನಿಧಾನಕ್ಕೆ. ಈ ದೇವಸ್ಥಾನಕ್ಕೆ ತನ್ನದೇ ಆದ ಪವಾಡವಾದ ಇತಿಹಾಸವಿದೆ. ಈ ಮಠದ ಶ್ರೀಗಳು ಪಾದಯಾತ್ರೆ ಮಾಡುವಾಗ ದೇವಿಯೇ ಮಣ್ಣಿನ ಬಿಂದಿಗೆಯಲ್ಲಿ ನೀರು ಕೊಟ್ಟು ಪ್ರತ್ಯಕ್ಷಳಾದ ಪವಿತ್ರ ಕ್ಷೇತ್ರವಿದು. ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯ ಕರುಣಿಸುವ, ಕೇಳಿದ ವರವನ್ನು ನೀಡುವ ಶಕ್ತಿಪೀಠವಾಗಿ ಇಂದು ಸಹಸ್ರಾರು ಭಕ್ತರು ಆರಾಧ್ಯ ದೈವವಾಗಿದ್ದಾಳೆ ಈ ತಾಯಿ. ಈ ದಿನ ವಿಶೇಷ 25 ನಿಮಿಷಗಳ ವಿಡಿಯೋದಲ್ಲಿ ನಾವು ನಿಮಗೆ ದೇವಾಲಯದ ರೋಚಕ ಇತಿಹಾಸ ಮತ್ತು ಮಹಿಮೆ, ಸಂಪೂರ್ಣ ಮಾಹಿತಿ, ದೇವಸ್ಥಾನದ ಅರ್ಚಕರು ಮತ್ತು ಅಧ್ಯಕ್ಷರೊಡನೆ ನೇರ ಸಂದರ್ಶನ, ಭಕ್ತಿಯಿಂದ ಪೂಜಾ ಸಾಮಗ್ರಿ ಮಾರುವ ಸ್ಥಳೀಯ ವ್ಯಾಪಾರಿಗಳ ಮಾತುಗಳು, ಸನ್ನಿಧಾನಕ್ಕೆ ಆಗಮಿಸುವ ಬಂಧು ಭಕ್ತಾದಿಗಳ ನೈಜ ಅನುಭವ ಮತ್ತು ಇಲ್ಲಿ ಜರುಗುವ ಜಾತ್ರಾ ಮಹೋತ್ಸವದ ವೈಭವ ಮತ್ತು ದೃಶ್ಯಗಳು ನಿಮಗಾಗಿ ತೋರಿಸುತ್ತೇವೆ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಶ್ರೀ ಕರೆಮ್ಮದೇವಿಯ ದರ್ಶನ ಪಡೆದು ಕೃಪೆಗೆ ಪಾತ್ರರಾಗಿ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್ ಪರಿಚಯ ಮಾಡ್ತೀವಿ? ನಮ್ಮ ಹೆಸರು ಮಾರುತಿ ಮಜಪ್ಪ ಮುಸನ್ನವ್ರು ಅಂತೇಳಿ, ದೇವಸ್ಥಾನ ಅಧ್ಯಕ್ಷರು. ನಿಮ್ಮ ಹೆಸರು? ಹನುಮಂತ ಲಕ್ಷ್ಮಣ್ ಮುಸನ್ನವ್ರಿ. ಮುಸನ್ನವ್ರು ನಮ್ಮ ಹೆಸರು. ದೇವಸ್ಥಾನದ ಬಡ್ಡಿಂದನ ಈ ದೇವಸ್ಥಾನ ಪೂಜೆ ಮಾಡ್ಕೊಂತ ಬಂದಂತ ವ್ಯಕ್ತಿ ನಾವು. ಈ ದೇವಸ್ಥಾನ ಸ್ವಲ್ಪ ಇತಿಹಾಸ ಹೇಳಿ ಸರ್. ಈ ಇತಿಹಾಸ ಅಂದ್ರೆ ಅದ್ರ ಏನಂತ ಹೇಳಿದ್ರಿ, ಹಾಂ ರೀ, ಪೂರ್ವದಲ್ಲಿ 1964 ಬ್ರಿಟಿಷ್ ಸರ್ಕಾರ ಇದ್ದಾಗ ಹಾಂ ರೀ ಈ ದೇವತಿ ಅದು ನಮ್ಮ ಹಿರಿಯರ ಸ್ಥಾಪನೆ ಮಾಡಿದ್ರು ಸರ. ಹಿರಿಯರ ಸ್ಥಾಪನೆ ಮಾಡಿದ್ದಂದ್ರೆ ಅದ್ರ ಪೂರ್ವದಲ್ಲಿ ಇದು ಇದೇ ಸರ್ವೆ ನಂಬರ್ದಾಗ ದೇವಸ್ಥಾನ ಇದ್ದಂತ 74 ಸರ್ವೆ ನಂಬರ್ದಾಗ ದೇವಸ್ಥಾನ ಐತ್ರಿ. 16 ಎಕರೆ 31 ಗುಂಟೆ ಸರ. ಅದ್ರಾಗ 7 ಎಕರೆ 6 ಗುಂಟೆ ನಮಗೆ ಜಮೀನು ಕೊಟ್ಟಿರ್ತೈತೆ ಸರ. ನಮಗೆ ಯಾವಾಗ ಬ್ರಿಟಿಷ್ ಸರ್ಕಾರ ಇದ್ದಾಗ ಆಳ್ವಿಕೆ ಮಾಡುವಂತ ಸಂದರ್ಭದಾಗ ನಮಗಿಂದ ಜಮೀನು ಕೊಟ್ಟಿದ್ದು. ಆಳ್ವಿಕೆ ಚಾಕ್ರಿ ಮಾಡ್ತಿದ್ರು. ಅವ್ರ ಆಡಾಟಿ ಕುದುರೆ ಮ್ಯಾಗ ಬಂದು ಸಣ್ಣ ಕಾಲೇಜ್ ಇತ್ತು ಸರ್. ಕಾಲೇಜ್ ಇದ್ದಾಗ ಅವಾಗ ಇವರು ಮಲ್ನಾಡಕ್ಕೆ ಹೋದಾಗ ಅಲ್ಲಿ ಭತ್ತ ಹಿರ್ಕೊಂಬಂದಾರ್ರಿ ಇವರು. ಭತ್ತ ಹಿರ್ಕೊಂಡು ದುಡಿಯಾಕೆ ಹೋದಾಗ ಭತ್ತ ಹಿರ್ಕೊಂಬಂದಾಗ ಅದ್ರ ಒಂದು ಮೂರ್ತಿ ಬೆನಕದಿಷ್ಟ ಮೂರ್ತಿ ಬಂದಿದ್ದ ಊರದಲ್ಲಿ. ಇಲ್ಲಿ ಬಂದು ಆ ಚೀಲದಾಗ ಬಂದ್ ಕೇಸಿಂದ ಇಲ್ಲಿ ಬಂದು ನಮ್ಮ ಬಂಡಿ ಹಚ್ಚಿ ಮುರಿದ್ರು. ಬಂಡಿ ಹಚ್ಚಿ ಮುರಿ ಅಂತ 2 ಗಾಡಿ ಇಂಡಿಯಾ ಬಿಟ್ಟು ಬಂಡಿ ಊರಿಗೆ ಹೋಗಿದ್ದಾರೆ. ಊರಿಗೆ ಹೋಗಿ ಕೇಳಿಸಿ ನೋಡ್ರಿ, ಬಂಡಿ ಹಚ್ಚಿ ಮುರಿಕೆ ಹಂಗ ಇಲ್ಲ, ಅದ ನಿಮ್ಮ ದೇವತೆ ಅದ ಹೊಲದಾಗ ಅಲ್ಲೇ ಪ್ರತಿಷ್ಠಾಪನೆ ಆಗ್ಬೇಕಂತ ಮುರಿದೈತಿ. ಭತ್ತ ಸುರಿ ಹೊಳಿಯುವಾಗ ಬೆಣಕ್ ಬಂದೈತಿ. ಹಾಂ ರೀ, ಬೇರೆ ಮಂಡಿ ತೊಗೊಂಬಂದ ಭತ್ತ ಸುರಿ ಬೆಣಕ್ ಬಂದ. ಆ ಮೂರ್ತಿ ತೊಗೊಂಬಂದು ಇದ ಹೊಲದಂತ ಒಂದು ದೊಡ್ಡ ಮೂರ್ತಿ ಇಲ್ಲೇ ಇದ್ದಿದ್ದೆ. ಇಲ್ಲೇ ಇದ್ದದನ್ನು ಈ ಸರ್ವೆ ನಂಬರ್ದ ಮೂರ್ತಿ ಅದನ್ನ ಪೂಜೆ ಮಾಡಿಬಿಟ್ರು. ಇಲ್ಲಿ ಪೂಜೆ ಮಾಡಿದ್ದಾರೆ. ಪೂಜೆ ಮಾಡಿ ಅದು ಸ್ಥಾಪನೆ ಮಾಡಿ ಆಮೇಲೆ ಹೋದ್ರೆ ಹೋದ್ಮೇಲೆ ಎಲ್ಲ ಬ್ರಿಟಿಷ್ ಸರ್ಕಾರ ಇದ್ದಾಗ ಸಣ್ಣ ಕಾಲೇಜ್ ಸರ್. ಇಲ್ಲಿ ಅತಿ ಸಣ್ಣ ಕಾಲೇಜ್. ಸಣ್ಣ ಈಗಿನ ಪವಾಡ ಏನಂತ ಕೇಳಿದ್ರಿ, ಹೆಣ್ಣು ಮಕ್ಕಳ ದನ ಕುರಿ ಈಗಿನ ಹಾಕಿದ ಸ್ವಭಾವ ಹಿಡ್ಕೋ ಸ್ವಭಾವ. ಸರಿ ನಮ್ಮ ಸುಮಾರಿಗೆ ಹೋಗಲಿಲ್ಲ ಅಂದ್ರೆ ಅವ್ರನ್ನ ಗ್ರೂಪ್ದಾಗ ಹಿಡ್ಕೊಂಡ್ಬಿಡೋದು. ಗಾಡಿಯವ್ರು ಬಂತು, ಲಾರಿ ಬಂತು, ಅಕ್ಕಿಗೆ ಗೊತ್ತಾ ಅವ್ರಿಗಂತೂ ಜಗಳೋದು ಬಡೋದು ಯಾರಿಲ್ಲ ಸರ್. ಇಲ್ಲಿ ಗುಪ್ತ ತಾಳಕ್ಕೆ ಭಕ್ತರಿಗೆ ಗೊತ್ತಾ, ಅಕ್ಕಿಗೆ ಗೊತ್ತ. ದೇವರೇ ಹೇಳಾರ ಯಾರು ಇಲ್ಲ. ಅಕ್ಕಿ ಸ್ವಭಾವ ಹಿಂದಿಂದ ಬಂದೈತಿ ಏನ್ರಿ, ಹಿಂದಿಂದ ಬಂದೈತಿ. ಅದ್ರ ದೊಡ್ಡ ಪವಾಡ ದೇವತೆ ಅದಾಳು ಕರಿಯಮ್ಮದೇವಿ. ಆಮೇಲೆ ನಾವು ಏನ್ ಮಾಡಿದ್ರಿ, ನಾವು ಬಂದು ಹೇಳೋದ್ ನಂತರ ನನಗೆ ಈಗ 54 ವರ್ಷ. ನನ್ನ ಇದ್ದದ್ದು ಹೇಳ್ಬೇಕಂದ್ರೆ ನನಗೆ ಗೋದಿಲ್ತ 35 ವರ್ಷದಿಂದ ಹೇಳತ್ತಾನೆ. 35 ವರ್ಷದಿಂದ ಇಲ್ಲೇ ಇದ್ದಾವ. ನನ್ನ ಮನೆ ಸರ್ವೆ ನಂಬರ್ ಇಲ್ಲೇ ಇದ್ದಾವ. ಆಮೇಲೆ ಇದನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕಂತೇಳಿ ನಾವು ಪಂಚಾಯತಿ ಮೆಂಬರ್ ಆಗಿರಿ 4 ಬಾರಿ 2005ರಿಂದ 26ರವರೆಗೆ ನಾನು ಸತತ ಪಂಚಾಯತಿ ಮೆಂಬರ್. ಇಲ್ಲಿ ಅಭಿವೃದ್ಧಿ ಮಾಡಕ್ಕೆ ಬೀದಿ ಲೈಟ್ ಮಾಡೀನಿ, ದೇವಸ್ಥಾನ ಅಭಿವೃದ್ಧಿ ಮಾಡ್ಬೇಕಂತೇಳಿ ಕೇಸಿಂದ ಎಲ್ಲ ಪಂಚಾಯತಿದು ತಂದು ಭಕ್ತರದು ಕೂಡಿಸೋದು. ಊರದಲ್ಲಿ ಏನಿಲ್ರಿ, 4 ತಗಡಿ ಇರಕ್ಕಿಲ್ಲ. ಇಲ್ಲಿ 4 ತಗಡಿ ಏನು ಇತಿಹಾಸನೇ ಇಲ್ಲ. ಆಮೇಲೆ ನಾವು ಮೆಂಬರ್ ಆದ ನಂತರ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಬಂದಿರೋದು ಪೂರ್ತಿ. ಇಂಪ್ರೂವ್ಮೆಂಟ್ ಮಾಡಿ 4 ಫೀಟ್ ಮುಗಿಸಿದಂದ್ರೆ
ಮುದ್ರಾ ಇಲಾಖೆ ಹೋಗಿ ಒಂದು 5 ಲಕ್ಷ ರೂಪಾಯಿ ಅನುದಾನ ತಂದು ಚಲಾ ಮಾಡೀನಿ. ಈ ಭಕ್ತರು ಕೂಟದ ಗ್ರಾಂಟ್ ಮಾಡೀನಿ. ಇಷ್ಟೆಲ್ಲ ಏನೆಲ್ಲ ಇಂಪ್ರೂವ್ ಭಜನಾ ಜೋಡಣೆ ಬಾಂಡೆ ಗಿಂಡಿ ಏನೆಲ್ಲ ಇಂಪ್ರೂವ್ ಮಾಡ್ಯಾವ. ಅದು ಸಾಧಾರಣ ಏನಿಲ್ಲಂದ್ರೂ ಒಂದು ಕೋಟಿ ರೂಪಾಯಿ ಸನಿಕ ಅಷ್ಟೇ ಮಾಡೇನ್ರಿ 20 ವರ್ಷದ. ಒಂದೊಂದು ಪ್ರತಿ ಮಹಾಶಿವರಾತ್ರಿ ನಿಮಿತ್ತ ಜಾತ್ರೆ ಹಮ್ಮಿಕೊಂಡ್ರಿ. ಪೂರ್ವದಲ್ಲಿ ಭಜನಾ ಕಾರ್ಯಕ್ರಮದ ಹೊತ್ತಿಂದ ಇದು ಚಾಲು ಆಗುತ್ತೆ. ಭಜನಾ ಕಾರ್ಯಕ್ರಮದಿಂದ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ವರ್ಷಕ್ಕೆ ವರ್ಷ ಜಾತ್ರೆ ಆಗ್ತದೆ. ಯಾವ ಮಾಸದಾಗ ಆಗತ್ತೆ? ಶಿವರಾತ್ರಿ ಮಹಾಶಿವರಾತ್ರಿ ದಿವಸ ಆಗ್ತದೆ ರೀ. ಮಹಾಶಿವರಾತ್ರಿ ದಿವಸ ಭಜನಾ ಕಾರ್ಯಕ್ರಮ ಚಲೋ ಆಗ್ತದೆ. ಮತ್ತೇನ್ರಿ ಇದು ಮತ್ತೆ ಡೆವಲಪ್ಮೆಂಟ್ ಮಾಡಾಕು ನಮಗೆ ಭಾಳ ತ್ರಾಸ ಕೊಟ್ಟಾರ್ರಿ. ಇಷ್ಟೆಲ್ಲ ಅದನ್ನ ಗುರು ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಗ್ರ್ಯಾಂಡ್ ಹಾಕ್ಬೇಕಾದ್ರೂ ಗುರುದಲ್ಲಿ ಯಾರು ಇದಕ್ಕೆ ಯಾರು ಮಾಡ್ತಾ ಇಲ್ಲ. ನಾವು ಕೈ ಹಿಡಿಸಿದಾಗ ನಾವು ಬದನಾಮ್ ಬಂದು ಭಜನಾ ಸಂಗೀತ ಬರೇ ಸಿಬಿಟ್ರಿ ಓಣ್ಯಾಗ ಮನ್ಯಾಗ ಕಿರಿಯಿಂದ ಬರೀ ಸಿರ ಉಪ್ಪಿಟ್ಟ 3 ವರ್ಷ ಹಿಂಗೆ ನಡೀತಾರೆ. ಆಮೇಲೆ ಇಲ್ಲಿದ್ದಂಥ ಭಕ್ತರು ದೊಡ್ಡ ಪ್ರಮಾಣ ಮಾಡೋಣಪ್ಪ ನಿಮ್ಮ ಆಟ ಯಾಕೆ ನಾವು ಬಡ್ಡಿ ಕೊಡ್ತು ಮಾಡಂತ ಬಂದ್ರು ಹುಡುಗರು ಕೂಡ ಬರ್ಬಾರ್ದು ಬೆಳ್ಕೊಂತ ಬಂದ್ರು. ದೊಡ್ಡ ಪ್ರಮಾಣ ಮಾಡಕ್ಕೆ ಬಂದ್ರು. 5 ಲಕ್ಷ 6 ಲಕ್ಷ 7 ಲಕ್ಷ ಗಂಟ ಭಕ್ತರು ರೊಕ್ಕ ಕೂಡಿಸಿ ವರ್ಷಕ್ಕೆ 6-7 ಲಕ್ಷ ರೂಪಾಯಿ ಅದನ್ನ ಹಾಕೋದು ಕಳಿಸೋದು ಹಿಂಗೆಲ್ಲ ಮಾಡ್ಕೊಂತ ಬಂದು. ಭಜನಾ ಜೋಡಣೆ ಕಾಲ್ಪೆಟ್ಟಿಗೆ ಕೈಪೆಟ್ಟಿಗೆ ಮೈಕ್ ಸಟ್ರಿ ಏನ್ ಸಂಬಂಧಪಟ್ಟು ಎಲ್ಲ ಟ್ರೆಜರಿ ಅವು ಇಡ್ಲಿಕ್ಕೆ ಏನೆಲ್ಲ ಮಾಡ್ಯಾವ. ಅಕ್ಕಿದಿಂದ ಭಕ್ತರು ಕೊಟ್ಟೋ ದುಡ್ಡ ಜಾತ್ರೆ ಮಾಡೋದು ಉಳಿದು ಇಂಪ್ರೂವ್ಮೆಂಟ್ ಮಾಡೋದು ಅಭಿವೃದ್ಧಿ ಮಾಡೋದು. ಆಕೆ ಎದ್ದಾಗಲಿ ಎಟ್ರಿ ಈಗ 10 ವರ್ಷದಿಂದ ಒಂದು ಕಟ್ಟಿ ಸರ ತಂದ್ರಿ 10 ಬಂಗಾಳ 10 ತೊಲಿದ್ರಿ ಮಾಣಿ ಮ್ಯಾಗ್ರಿ. ಆಮೇಲೆ ಈಗ 2 ವರ್ಷದಿಂದ ನೆಲ್ಲಿಕಾಯಿ ಸರ ಮಾಡಿಸಿ ಆಮೇಲೆ ಭಕ್ತರು ಕೊಟ್ಟಂತ ಸಣ್ಣ ಪುಟ್ಟ ಇದ್ವಲ್ರಿ, ಸಣ್ಣ ಪುಟ್ಟ ಇದ್ದನ್ನೆಲ್ಲ ನಾವು ಪತ್ರ ಒಪ್ಪಿಸಿ ಬಂಗಾರ ಆಗಲಿ ಪತ್ರ ಒಪ್ಪಿಸಿ ದೊಡ್ಡ ಪ್ರಮಾಣ ಇದು 10 ಕೆಜಿ ಐತ್ರಿ. 10 ಕೆಜಿ ಐತಿ. ಅದಕ್ಕೂ ಸುಮಾರು ಎಷ್ಟು ಬಿದ್ದೈತ್ರಿ ಅದ ನಮ್ಗೆ ಗೊತ್ತಿಲ್ಲ. ಅದು ಸುಮಾರು ಒಟ್ಟು 3 ಕೇಸಿಂದ ಅದನ್ನು ಬೆಳೆ ಮಾಡಿಸಿ ಬೆಳೆ ಕೊಟ್ಟಲ್ಲ ಭಕ್ತರದ ಅದಕ್ಕೆ ಕೂಡಲಿ ಅಂತ ಅದನ್ನು ಬೆಳೆ ಮಾಡ್ತೀವಿ. ಬರೀ ಇಲ್ಲಿ ಜಾಗ ಸಮಸ್ಯೆ ಐತ್ರಿ. ಜಾಗ ಸಮಸ್ಯೆ ಇತ್ತು. ಇದನ್ನ ಯಥಾಸ್ಥಿತಿ DW ಅವರು ನಮಗೆ ಪರ್ಮಿಷನ್ ಕೊಡಲಿಲ್ಲ. ಯಥಾಸ್ಥಿತಿ ತಗಡಿ ಚಾಲನ ಮಾಡ್ಬೇಕಂತ ರೂಲ್ಸ್ ಬಂತು. ತಗಡಿ ಚಾಲ ಆದಾಗ ನಾವು ಭಕ್ತರ ರೊಕ್ಕಲಿ ತಗಡಿ ಚಾಲ ಮಾಡ್ಯಾವ. ಅಂದ್ರೆ ಇವ್ರು ಕಟ್ಟಡ ಕೂಡ ಕಣ್ಣಿಲ್ರಿ, ಕಟ್ಟಡ ಬೇಡ ಅಂದ್ರಿ. ಆಮೇಲೆ ಇದು ಪೂರ್ವದಲ್ಲಿ ಪಾಲ್ಕಿದು ಇರಾಕಿಲ್ರಿ. ನಾ ಕಮಿಟಿ ಆದ್ಮೇಲೆ ಕಮಿಟಿ ಮಾಡಿದ ನಂತರ ಎಲ್ಲಾರು ಕೂಡಿ ಪಾಲ್ಕಿನೂ ಮಾಡೋಣಪ್ಪ, ದೇವ್ರದು ಉತ್ಸವನ ಮಾಡೋಣ, ಜಾತ್ರೆನೂ ಮಾಡೋಣ, ಊರನ್ನ ಪಲ್ಲಕ್ಕಿಗಳನ್ನ ಕೂಡಿಸಿ 5 ಪಲ್ಲಕ್ಕಿ ಕೂಡಿಸುವಂತ ಪ್ರತಿ ಶಿವರಾತ್ರಿ ಜಾತ್ರೆ ಮಾಡ್ಕೊಂತ ಹೋಗ್ತವ್ರಿ. 5 ಪಲ್ಲಕ್ಕಿ ಕೂಡಿರ್ತಾವ್ರಿ. ದೊಡ್ಡ ಪ್ರಮಾಣ ಆಗ್ತೈತ್ರಿ ಶಿವರಾತ್ರಿ ಮಹಾಶಿವರಾತ್ರಿ. ಈ ದೇವಸ್ಥಾನ ಈಗ ಮಲೆನಾಡಕ್ಕೆ ಹೋದಾಗ ಏನಂತಂದ್ರೆ ಇನ್ನೊಂದು ಲೀಟರ್ ಅಲ್ಲಿಂದನ ಭತ್ತ ಮಾಡಿಕೊಂಡು ಬರೋ ಮುಂದರೆ ಏನ ಭತ್ತದನ್ಯಾಗ ಬಂದದ್ರಿ ದೇವಸ್ಥಾನ. ಹಿಂದ ನಮ್ಮ ಮಾತು ಮುಖ್ಯಾರ್ ತಗೊಂಡ್ ಬಂದ ಊರಲ್ಲಿ ಐತ್ರಿ. ಇಲ್ಲಿ ದೂರ ಏನಿಲ್ಲ, ಇಲ್ಲಿ 3 ಕಿಲೋಮೀಟರ್. ನಮ್ಮ ಮೂಲ ಆಸ್ತಿ ಇಲ್ಲಿ ಬಂದು ತಿರ್ಗಾರ್ರಿ ಅವ್ರು. ತಿರುಗಿದ ಕೂಡಲೇ ಹಚ್ಚ ಮುರಿದೈತಿ. ಇಲ್ಲಿಂದ ಬಂಡಿ ಕದ್ಲಿಲ್ಲ. ಇಲ್ಲಿ ಅಲ್ಲಿಂದ ದತ್ತ ಇರ್ಕೊಂಡು ಒಂದು ಇಲ್ಲಿಗೆ ತೆರಿಗೆ ಕೊಡದ ಇಲ್ಲಿ ಹಚ್ಚ ಮುರಿದಂತೆ ಬೇರೆ ಬಂಡಿ ತಂದ ಶಿಫ್ಟ್ ಮಾಡ್ಯಾರ್ರಿ. ಚೀಲಗಳು ಬತ್ತರಿ ಅವ ಅದನ್ನ ಹಿಡ್ಕೊಂಬಂದ್ ಬಂಡಿ ಹಚ್ಚಿ ಮುರಿದೈತಿ. ಇಲ್ಲಿ ಮೂರ್ತಿ ಇರ್ತೈತ್ರಿ ಬೆನಕ ಅಂದ್ರೆ ಗಣಪತಿ ಏನ್ರಿ? ಬೆನಕ ಅಂದ್ರೆ ಒಳಗೈತಲ್ರಿ. ಒಳಗೈತಿ ನೋಡಿ ಇಷ್ಟೇ. ನೋಡಿಲ್ರಿ, ಆಮೇಲೆ ಕವರ್ ಮಾಡೋದ್ರಿ. ಅದು ಬಂದಿದ್ರಿ. ಅದನ್ನು ಏನ ಹಿಂದಿಗಡೆ ಇವರು ಬೇರೆ ಕಡೆ ಕೇಳ ಅಂತ ನಮ್ದು ಯಾಕೆ ಹಚ್ಚಿರುತ್ತೆ ಅಂತ ಕೇಳ ಅಂದ್ರೆ ಈಗ ದೇವರ ತಂಡಿಂದ ತಗೊಂಡ್ ಬಂದ್ರಿ, ಆ ದೇವರ ಇಲ್ಲೇ ಸ್ಥಾಪನಾ ಮಾಡ್ಬೇಕಂತ ಹೇಳ ಅಂದ್ರೆ ಅದಕ್ಕಾಗಿ ನಮ್ಮ ಹಿರಿಯರು ಇಲ್ಲೇ ಸ್ಥಾಪನಾ ಮಾಡಿದ್ರು. ನಮ್ಮ ಅಷ್ಟೇ ಮೂಲದಾಗೆ ಸ್ಥಾಪನಾ ಮಾಡಿದ್ರು. ಅದು ಅಲ್ಲಿಂದ ಇಲ್ಲಿವರೆಗೆ ನಾವು ನಮ್ಮ ಅಜ್ಜಿಗಳು ಮಾಡ್ಕೊಂಡು ಬಂದಿದ್ರ. ಏನ್ ಅವಾಗೇನು ಇಂಪ್ರೂವ್ ಇರಾಕಲ್ಲ. ಅದಕ್ಕೆ ಈಗ ಬರ್ಬರ್ತಾ ಇಂಪ್ರೂವ್ಮೆಂಟ್ ಆಗ್ತದೆ. ಜನರಾಕಿ ಮ್ಯಾಲ ವಿಮಾನ ವಿಶ್ವಾಸಲೆಲ್ಲ ಬರ ಅಂತೇನ ಮತ್ತು ಎಲ್ಲಾರು ಭಕ್ತರ ಕೊಡವ್ರ ಹಿಂಗ ಆಗ್ಬಿಡ. ಈಗ ಇದ್ದಂತವನು ಕೂಡ ಏನ ಇದು ಮಾಡ ಅವ್ನು ಬೇಡಿಕೊಳಕ್ ಬಂದವ
ಬಿಡ್ಕೊ ಬಂದವ್ರಿ ಇಟ್ಕೊಳಕ್ ಬರ್ತಾರ. ಇವ್ರಿ ಪೂಜೆ ಮಾಡೋರಿ ಹಾಂ ರೀ ಅವ್ರು ಇಲ್ಲೇ ನಮ್ ಕಾಡು ಜೊತೆ ಇವ್ರ ಯಾವ ಅವ್ರು ಎತ್ತ ಹಿಡ್ಕೊಂಡಿದ್ರಲ್ಲ ಯಾವ ವರ್ಷ ಎಷ್ಟು ವರ್ಷದಿಂದ ಇದ್ದಾರೆ ಅವರು 1950 ಅವಾಗಿಂದನೂ ಪೂಜೆ ಮಾಡ್ಕೊಂಡಿದ್ದಾರೆ ಇವರು ಯಾವಾಗಿಂದಿಲ್ಲ ಈಗ ತಿರುಗಿ ಬಂದಾರ ಈಗ ಬಂದಾರ್ರಿ ಏರಿಯಾ ಅವಾಗಿಂದ ಸರ್ ಇದು ಹಿಡಿದು ಹಾಂ ಏರಿಯಾ ಬ್ರಿಟಿಷ್ ಸರ್ಕಾರ ಇದ್ದಾಗ ನಮಗ್ ಕೊಟ್ಟದ್ದು 1950 1954 ಅವಾಗಿಂದ ಬರೀ ಸಣ್ಣ ಕಾಲ ಸಣ್ಣ ಕಾಲದಿದ್ದಾಗ ಇವ್ರು ಬಡತನ ಪರಿಸ್ಥಿತಿಗಳು ಮಲ್ಲಾಡಿಗೆ ದುಡಿಯಾಕ ಹೋದಾಗ ಭತ್ತ ಇವ್ರು ಕೂಲಿ ಭತ್ತ ತಗೊಂಡ್ ಬಂಡಿ ಮೇಲೆ ಹಿಡ್ಕೊಂಡು ಹೋಗುವ ಸುದ್ರಿ ಅದ ನೋಡ್ರಿ ಭತ್ತ ಏನ್ ಕೊಟ್ಟಾರ ಗಳಿಗಾಗಿನು ಮೂರ್ತಿ ಇವ್ರ ಚಿಂದಾಗ ಬಿದ್ದೈತೆ ಓಕೆ ಓಕೆ ಹಾಂ ಹಾಂ ರೀ ಹೌದ್ರಿ ಇಲ್ಲಿ ಬಂದ್ ಬಂಡಿ ಹಚ್ಚಿ ಮುರುಗೈತಿ ಹೋಗಿ ಬೇರೆ ಬಂಡಿ ತಗೊಂಡ್ ಊರಾಗ ಹೋಗಿ ಅದನ್ನ ಕೂಲಿ ಹಂಚುವಾರ ಪಡಿ ತಗೊಂಡ್ ಅಳಿತಿದ್ರ ಅವಾಗ ನಿಂದು ಕೂಲಿ ಇಟ್ಟ ನೀನು ಕೂಲಿ ಇಟ್ಟ ಅಂತ ಅಳ್ಕೋವಾಗ ಬಂದಾಗ ಆ ಮೂರ್ತಿ ಸಿಕ್ಕತ್ರಿ ಅವ್ರಿಗೆ ಸಿಕ್ತು ಹಾಂ ರೀ ಅದ ಇದ ಸರ್ವೆ ನಂಬರ್ ಇರದಂತ ದೇವತೆಗಳನ್ನ ಅದ ಉದ್ಭವ ಮೂರ್ತಿನ ಅದ ಆದ್ರ ಮುಂದೆ ಅದನ್ನ ಇಟ್ಟು ಕೇಸಿಂದ ಪೂಜೆ ಸ್ಟಾರ್ಟ್ ಆಯ್ತು ನಾಮಕರಣ ಆಯ್ತ್ರಿ ನೋಡ್ರಿ ನಮ್ ಹಿರಿಯರನ್ನ ಮಾಡ್ಕೊಂತ ಬಂದ ನಮ್ ಹಿರಿಯರ ಸ್ಥಾಪನೆ ಮಾಡಿದ್ದಾರೆ 74 ಸರ್ವೆ ನಂಬರ್ ಅದ ಸರ್ವೆ ನಂಬರ್ ಆಸ್ತಿ ಸರ್ವೆ ನಂಬರ್ 74 ಈ ದೇವಿ ಬಂದ್ಮೇಲೆ ನಿಮ್ಮ ವಂಶ ಬರೋದು ಹೆಂಗ್ ಯಾವ ತರ ಐತ್ರಿ ಮೇನ್ವಾಗಿ ಬಂತ್ರಿ ಅದು ಕಡಿಮೆ 9 ಪೈಸೆ 10 ಪೈಸೆ 2 ಪೈಸೆ ಇದ್ದಲ್ಲ ಎಲ್ಲ ಭಕ್ತರ ಡ್ರೈವರ್ಗಳು ಉಕೊಂತ ಮಾಡ್ಕೊಂತ ನಮಸ್ಕಾರ ಮಾಡ್ಕೊಂಡು ಉದಿ ಕಡಿದಿಂದ ಡ್ರೈವರ್ ಲಾರಿ ಅವ್ರು ಚಾಲು ಮಾಡಿಬಿಟ್ರು ಅವ್ರು 25-30 ವರ್ಷ ಬರುತ್ತೆ 8ನೇ ಅದು 20 ಪೈಸೆ 5 ಪೈಸೆ 10 ಪೈಸೆ ಅದು ಆಮೇಲೆ ಅವ್ರು ಉಗ್ಯಾಕತ್ರು ನಪ್ಸೋದು ಜನ ಆಗಿಬಿಡ್ತಿ ಅದಕ್ಕೆ ಪೂರ್ವದಲ್ಲಿ ರಾತ್ರಿ ಹಗಲಿ ಯಾರು ತರ್ತಿರಕ್ಕಲ್ಲ ಅಷ್ಟು ಗಾಢಾದ ಪ್ರದೇಶ ಇದೆ ಹಂಜಿ ಯಾರು ತರ್ತಿರಕ್ಕಲ್ರಿ ಹುಡುಗರ ಹವಳಿ ಮತ್ತೆ ಯಾರು ಬರೀ ಸಿಂಗಲ್ ಕಾಲಾದಿ ಒಳಗೆ ಬರೀ ದಾಟಿ ಹೋಗೋದೆಲ್ಲ ಮುಳುವಳಿಕಿತ್ತಂತ ಗುಂಡ ಈ ಮೂರ್ತಿ ಇದ ತರ ಗುಂಡದವಲ್ಲ ತುಂಬೆಲ್ಲ ಇದ್ದಾಗ ಅವ್ರು ಮುಳುವಳಿಕೆ ಬರೀ ಸಣ್ಣ ಕಾಲಾದಿ ಬ್ರಿಟಿಷ್ ಸರ್ಕಾರ ಇದ್ದಾಗ ಆಡಳಿತ ಅವ್ರದ್ದಿದ್ದು ಬರೀ ಕುದುರೆ ಮ್ಯಾಗ ಬರ್ತಿದ್ರಂತ ಅವ್ರು ಕುದುರೆ ಮ್ಯಾಗ ಬಂದ ಇವ್ರು ಏನ್ ಮಾಡ್ಯಾರ ಇಲ್ಲಿ ನೋಡ್ರಿಪ್ಪ ನಮ್ ಜೀವನಕ್ಕೆ ಅವ್ರ ಕನ್ನಡ ಬರ್ತಿರಕಲ್ರಿ ಇವ್ರಿಗೆ ಅವ್ರ ಬಾಕ ಬರಂಗ ನೀವು ಮಣ್ಣು ತೋರ್ಸ್ಯಾರ್ರಿ ಇವ್ರ ನಮ್ ಹಿರಿಯಾರ ಮಣ್ಣು ತೋರ್ಸಂತ ಏನು ಅಲ್ಲ ನಾನು ಇಲ್ಲಿಂದ ಹತ್ತಿಂದ ಏನೋ ಮಾಡ್ಕೊಂಡ್ಬಿಡಿದ್ದೀನಿ ಯಾರಿದು ಸರ್ಕಾರ ಆಡಳಿತಿದ್ದಾಗ ಅವ್ರು ಕೊಟ್ಟಾರ್ರಿ ನಮಗೆ ನಮ್ಮ ಏನ ಮಾಡ್ಕೊಂತಿದ್ವ ಮತ್ತೆ ಅವ್ರು ಕೊಟ್ಟೋಗಿದ್ದಾರೆ ಫ್ಯಾಕ್ಟ್ರಿ ಮಾಡ್ಕೊಂತ ಹೋರಿ ಇದು ಚಾಕ್ರಿ ಮಾಡ್ತಿದ್ವಲ್ಲ ನಮ್ಮ ಮಂಟಂದವ್ರ ಮಾಡ್ತಾರೆ ಎಲ್ಲಿಗೆ ಯಾರಿಗೆ ಚಾಕ್ರಿ ಮಾಡ್ಕೊಂತ ಹೋರಿ ಹಾಂ ರೀ ತೋರಿ ಅವಾಗ ಈಗ ಅದಕ್ಕೆ ಸಂಬಂಧನೇ ಇಲ್ಲ ಅದ ಅದು ಆ ಡಿಪಾರ್ಟ್ಮೆಂಟ್ ಸಂಬಂಧ ಇಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಂಬಂಧ ವೆಡ್ಡಿಂಗ್ ಹಂಗ ಉಳ್ಕೊಂಡ್ಬಿಟ್ಟೈತಿ ದೇವಸ್ಥಾನದಾಗ ಈ ಏರಿಯಾ ಎಲ್ಲ ಉಳ್ಕೊಂಡೈತ್ರಿ ದೇವಸ್ಥಾನ ಈ ಕಡೆ ಉಳಿತಿ ಆ ಕಡೆ ಉಳಿತೈತಿ ಇಷ್ಟೇ ಕಾರ್ನರ್ ಅದ ಒಂದು ದಂಡಿಗೆ ಉಳ್ಕೊಂಡ್ಬಿಟ್ಟೈತ್ರಿ ಈಗ ಸಭಾವಿ ನೋಡ್ರಿ ಲಾರ್ಯಾವ್ರ ನಾ ಗುಪ್ತ ಹಿಡ್ಕೋರಿ ಅಕ್ಕಿಗೆ ಗೊತ್ತ ಅವ್ರಿಗೆ ಗೊತ್ತ ತರಬ ನಮಸ್ಕಾರ ಮಾಡ್ರ ಮುಂದೆ ಏನ್ರ ಹಬ್ಬತ್ತ ಅದ ಕರೆ ಒಂದು ಹೆಣ್ಮಕ್ಳ ದನ ಹೊಸದ ಯಾವ ಬರ್ತಾವ ರೋಡ್ ಮ್ಯಾಗ ಹೋದ್ರ ರೋಡ್ ಮ್ಯಾಗ ಹೋದ್ಕೂಲೆ ಅವ್ರನ್ನ ಗಪ್ನ ಹಿಡ್ಕೋದು ನಮಸ್ಕಾರ ಮಾಡ್ಲಿಲ್ಲ ಹಿಡ್ಕೋದಂತ ನಮಸ್ಕಾರ ಮಾಡ್ರಿ ಏನಿಲ್ಲ ನಮಸ್ಕಾರ ಮಾಡಿದ ಹಂಗ ಹೋದ್ರು ಧಿಕ್ಕರ್ಸಿ ಹೋಗ್ಬಾರ್ದಂತ ಧಿಕ್ಕರ್ಸಿ ಹೋಗ್ಬಾಡ್ರಿ ನಾನ್ ನಿಮ್ಮ ದೇವತೆ ನಿಂತೀನಿ ನನಗ್ ಧಿಕ್ಕರ್ಸಿ ಹೋಗ್ಬಾಡ್ರಿ ವಾಹನ ಬರ್ಲಿ ಹೊಸ ಎತ್ತ ಬರ್ಲಿ ದನ ಬರ್ಲಿ ಹೆಣ್ಮಕ್ಳು ಬರ್ಲಿ ಎಲ್ಲ ಹಾಕಿನ ಈಕಿ ನದ್ರ ಅವ್ರ ಮ್ಯಾಗ ಬಿದ್ದಿದ್ದ ಅಂತಂದ್ರ ಅವ್ರಿಗೆ ಬೆಟ್ಟ ಆಗತ್ತೆ ಹೋಗಿ ಆಕಿಗೆ ಏನ್ ಮಾಡ್ಬೇಕಂತ ಮಾಡಿ ಮಾಡಿಸಿ ಬ್ಯಾಟಿಂಗ್ ಇರ್ತಾವ್ರಿ ಇಲ್ಲಿ ಇದ ಹಸ್ತದಾಗ ಹಿಡ್ಕೊಳ್ಳೋದವ್ರೆ ಅಲ್ಲೇ ಮಾಡ್ತಾರೆ ಹನ್ನೆರಡು ತಿಂಗಳ ಶುಕ್ರವಾರ ಮಂಗಳವಾರ ಪ್ರತಿ ಬ್ಯಾಟಿ ಬೇಡ್ಕೊಂಡವ್ರು ಮಾಡ್ತಾರೆ ಅವರ ಭಕ್ತರ ಇದಕ್ಕೆ ಮುಂದೆ ಹೋಯ್ತಾರ ಅಲ್ಲಿ ಐದ ಸರ್ವೆ ನಂಬರ್ದಾಗ ಹುಚ್ಚಿ ಗಿಡಕ್ಕೆ ಅವ್ರು ಮಾಡ್ತಾರೆ ಅಲ್ಲಿ ಅಡಿಗೆ ಮಾಡ್ಕೊಂಡು ಇಲ್ಲಿ ಮಾಡ್ತಾರೆ ಯಾರು ಭಕ್ತರನ್ನ ಉಣಿಸ್ಕೊಂಡು ನಿವಾದಿ ಕೊಟ್ಟು ಕಿಶಿಂದ ಅವ್ರ ಕಾರ್ಯಕ್ರಮ ಅವ್ರು ಮಾಡ್ತಾರೆ ಮತ್ತೆ ಈಗ ಸಣ್ಣ ಮೂರ್ತಿ ಅಷ್ಟೇ ಐತೆ ಅಂತಂದ್ರಲ್ಲ ಈಗ ದೊಡ್ಡ ಮೂರ್ತಿಗಳಿದಲ್ಲ ಅದೇ ಹೆಂಗ್ರಿ ದೊಡ್ಡ ಮೂರ್ತಿನ ನಾವು ಹಿರಿಯ ಸ್ಥಾಪನೆ ಮಾಡಿದ್ದೇವೆ ಇದು ಉದ್ಭವ ಮೂರ್ತಿ ಇದು ಉದ್ಭವ ಸಣ್ಣ ಮೂರ್ತಿಗಳನ್ನೆಲ್ಲ ಅದನ್ನ ಸಪೋರ್ಟ್ ಇಟ್ಟು ಕೇಸಿಂದ ಸಣ್ಣದೊಂದು ಮೂರ್ತಿ ಒಂದಿದ್ದ ಅದನ್ನ ಒಟ್ಟು ಪೂರ ಸ್ಥಾಪನೆ ಮಾಡಿ ದೊಡ್ಡ ಮೂರ್ತಿ ಈ ಮೂರ್ತಿ ಈ ತರ ಮೂರ್ತಿ ಇಡೀ ಹೊರ ತುಂಬದವ್ರಿ 74 ಸಾವಿರ ತುಂಬಲ್ಲ ಈ ತರ ಮೂರ್ತಿ ಅದ್ರ ಒಳಗೆ ಇದನ್ನ ಚಾಯ್ಸ್ ಮಾಡ್ಯಾರ ಅವ್ರ ಇಲ್ಲಿ ಬಂದ ಇದಕ್ಕೆ ಒಂದು ಎಕ್ಸ್ಪ್ಲೇ ಇಲ್ಲ ಈ ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ ಈ ತರ ಮೂರ್ತಿ ಕಲ್ಲಿನ ಮೂರ್ತಿ ಇಡೀ ಸರ್ವೆ ನಂಬರ್ ತುಂಬೋದವ್ರಿ ಹತ್ತು ಗಂಟ್ಲೆ ಅದಾವ್ರಿ ಅದ್ರ ಒಳಗೆ ಈ ಮೂರ್ತಿ ಚಾಯ್ಸ್ ಮಾಡ್ಯಾರ ಆ ಮೂರ್ತಿ ಮತ್ತೆ ಅವ್ರ ಬಂಡಿಯಲ್ಲಿ ಬಂದಿರೋ ಮೂರ್ತಿ ಎರಡು ಸೇರಿ ಇವು ಸಣ್ಣ ಪುಟ್ಟ ಮಕ್ಕಳು ಅಂತೇಳಿ ನಾಮಕರಣ ಮಾಡ್ಯಾರ ಗುಂಡದವಲ್ಲ ಮಕ್ಕಳಂತ ನಾಮಕರಣ ಮಾಡಿದ್ದಾರೆ ಸಣ್ಣ ಮಕ್ಕಳಂತ
ನಾಮಕರಣ ಮಾಡಿ ಅಲ್ಲಿ ಸ್ಥಾಪನೆ ಮಾಡ್ಯಾರ. ಸ್ಥಾಪನೆ ಮಾಡಿದ್ದಾರೆ. ಸ್ಥಾಪನೆ ಮಾಡಿದ ನಂತರ ಇಲ್ಲಿದ್ದವರು ಹೋದವರು ಈಗ ಮಾಡುವಂತವ್ರು ಯಾರು ಇದಕ್ಕೆ ಬಾಧಿಸ್ತಾರಲ್ಲ. ಹಣ್ಣು ಹೆಚ್ಚಿಗೆ ಹೊರಗಡೆಯಿಂದ ಬಂದವರು ಬಂದವ್ರಿ. ಈ ಹೊರಗಿನ ಬಂದ ಕೇಸಿಂದ ಅಲ್ಲಿ ಏನ್ ಮಾಡ್ಯಾರ, ಈಗ ನಾವು ದೇವಸ್ಥಾನಕ್ಕೆ ಇಂಪ್ರೂವ್ಮೆಂಟ್ ಅಂತ ಹೇಳಿ ಕೇಸಿಂದ ನಾವ್ ಏನ್ ಮಾಡಿದ್ರು, ದೇವಸ್ಥಾನ ಇಂಪ್ರೂವ್ ಮಾಡೋಣ ಅಗ್ಲೀಕರಣ ಮಾಡುವ ಅಂತ ಹೇಳಿ ಕೇಸಿಂದ ಅಗ್ಲೀಕರಣ ಮಾಡಿ ಕಿತ್ತು ತಹಸೀಲ್ದಾರ್ ಮಾಡಿ ದಂಡಾಧಿಕಾರಿ ಅವ್ರು ಬಂದ ಕೇಸಿಂದ ಇದು ದೇವಸ್ಥಾನಕ್ಕೆ ಇರಲಿ ಜಾಗ, ಈ ದೇವಸ್ಥಾನಕ್ಕೆ ಇರಬೇಕು, ಇದನ್ನೆಲ್ಲ ಬಂದ್ ಭಕ್ತರಿಗೆ ಪಾರ್ಕಿಂಗ್ ಮಾಡಿ ನಮಸ್ಕಾರ ಮಾಡಿ ಹೋಗ್ಲಿ ಅಂತ ಅವ್ರು ದಂಡಾಧಿಕಾರಿ ನೇಮಕಾತಿ ಮಾಡಿ ಅವ್ರ ಅಂಗಡಿ ತೆಗಿಸಿದ್ರು. ಆ ಪ್ರಕಾರ ಅರ್ಜಿ ಕೊಟ್ಟಿದ್ರು, ಅದು ಸಂಬಳ ನಮಗೂ ತೊಂದರೆ ಆಗತ್ತಂತೆ. ಆ ಪ್ರಕಾರ ನಡೀಲಾರ್ದಲ್ಲಿ ಈ ಮಾತು ಗುಲಾಗೇರಿ ಮಾಡಿ ಗುಡಿ ಎದುರುಗಡೆ ತಂದು ಇಟ್ಟಾರ ನೋಡ್ರಿ ಅಂಗಡಿ. ಅದನ್ನ ವಿಡಿಯೋ ಮಾಡ್ಕೊಡಿ. ಯಾವ್ದ್ರಿ? ಗುಡಿ ಮುಂದೆ ನಮ್ಮ ಊರವ್ರನ್ನ ಹೊರಗಡೆ ಇದ್ದಾವ ಬಂದಿಲ್ಲಿ ಹಿಂಗ್ ಮಾಡ್ತಾ ಇಂಪ್ರೂವ್ಮೆಂಟ್ ಮಾಡ್ಕೊಡ್ತಾ ಇಲ್ಲ. ಅದಕ್ಕೆ ನ್ಯಾಯ ಹೆಚ್ಚಿದ್ ಸರ್. ಈಗ ಅವ್ರ ಬಲ ನಾವು ದೇವಸ್ಥಾನ ಮಾಡ್ಬೇಕಂತ ಮಾಡ್ಯಾವ. ಇನ್ನೇನು ಆಕಿ ಕರಿಯ ಮುಂದೆ ಕೊಟ್ಟದ ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಮಾಡ್ಕೋದಾದ್ರೆ ಏನ್ ಮಾಡ್ತಾರೆ ಆಕಿ 15 ವರ್ಷದ ಮಟ್ಟ ಗಂಟ್ಲೆ ಏನ್ ಸಣ್ಣ ಪುಟ್ಟ ಮೂರ್ತಿ ಕುದುರಿ ಕೊಟ್ಟಂತದನ್ನ ನಾವು ಅಖಂಡ ದ್ವಾಡದ 10 kg ನಾವು ಮಾಡಿಸ್ಕರಿ ಇದನ್ನ ಹಾಕಿವ್ರಿ. ಬನ್ನಿ ಕಾಣಿಕೆಗಳೆಲ್ಲ ಸೇರಿಸಿ ಇದನ್ನ ದೊಡ್ಡ ಮಾಡಿಸಿದ್ರಿ. ಒಟ್ಟು ಮುರಿಸ್ಕರಿ ದ್ವಾಡದ ಮಾಡಿಸಿದ್ರಿ. ಮಕ್ಕಳ ಫಲ ಅಂತ ಹೇಳಿ ಹಾಕಿದ್ದು ಒಂದು ನಾಮಕರಣ. ಇವೆಲ್ಲ ಅಂತ ಬೇಡ ಅಂತ ಅವ್ರು ಹಾಕ್ತಾರ, ಬೇಳೆ ಕೊಡ್ತಾರ. ಅವ್ರು ಹೆಂಗ್ ಬೇಡ್ಕೊಂಡಿರ್ತಾರಲ್ರಿ, ಹೆಂಗ್ ಬೇಡ್ಕೊಂಡಿರ್ತಾರ ಹಂಗ ತಾವ್ ತಂದ ಹಾಕ್ತಾರ. ಬಂಗಾರ ಕೊಟ್ಟಾರು, ಹೀಗೆ ಅದನ್ನ ಬಂಗಾರ ಕೊಟ್ಟಂತ ಮುರಿಸ್ಕೇಶನ್ ದೊಡ್ಡ ಪ್ರಮಾಣ ಮಾಡ್ಯಾವು. ಗಂಟೆ ಸರ ಅದ್ರ ಸರ 2 ಸರ ಮಾಡಿಸೋರು ಭಕ್ತಿ ಐತೆ ಅಟ್ಟು ಬರ್ಸಿ ಹೋಗ್ತಾ ಇದಾರೆ. ಅದನ್ನ ಪ್ರತಿ ನಾವು ಬರೆಸ್ಕೊಂಡ ಪ್ರತಿ ವಾರಕ್ಕೊಮ್ಮೆ ಸ್ಟೇಟ್ ಬ್ಯಾಂಕ್ ಈ ದೇವಸ್ಥಾನ ಅಭಿಷೇಕ ಮಾಡ್ತಾರೆ. ಅಭಿಷೇಕದ ರೆಸಿಪಿ ಬೇರೆ ಇದ್ರಾಗ ಇರ್ತೈತ್ರಿ. ಅಭಿಷೇಕ ಅಂದ್ರೆ ಅಭಿಷೇಕ ಮಾಡ್ಸೋದ್ರಿ. ಅದನ್ನ ಅವ್ರು ಕೊಟ್ಟಂತದ್ದು ಇಲ್ಲಿ ಹೇಳಿಕೆಸಿಂದ ಇವ್ರು ಅಭಿಷೇಕ ಮಾಡ್ತಾರೆ. ಇವತ್ತು ನಾಳೆ ಮಂಗಳವಾರ ಆಯ್ತು ಅಂತ ತಿಳ್ಕೊರಿ, ಸೋಮವಾರನೂ ಸೀಟ್ ಬರ್ಸೋಕಾರ ರೆಸಿಪಿ 201 101 ಅವ್ರು ಬರ್ಸ್ತಾರೆ. ಅದೇ ರೊಕ್ಕ ತಗೊಂಡು ಇವ್ರು ಬಾಳೆಹಣ್ಣ ಇದನ್ನ ತರಿಸಿಂದ ಅದನ್ನ ಅಭಿಷೇಕ ಮಾಡ್ತಾ ಇದ್ದಾರೆ. ಮಂಗಳವಾರ ಪ್ರತಿ ದಿವಸ ಅಭಿಷೇಕ ಮಾಡ್ತಾರೆ. ಬರ್ಸೋದಂತ ಇವ್ರು ಮಾಡ್ತಾ ಇದಾರೆ. ಅದು ಇದು ಬಂದ ಹೆಚ್ಚಿಂದ ಉಳಿದದನ್ನ ಸ್ಟೇಟ್ ಬ್ಯಾಂಕ್ ಗೌರ್ಮೆಂಟ್ ಬ್ಯಾಂಕ್ನಾಗ ನಮ್ಮ ದೇವಸ್ಥಾನ ಅಕೌಂಟ್ ಓಪನ್ ಮಾಡ್ಯಾವ್ರಿ. ಅಲ್ಲಿ ಜಮಾ ಆಗ್ತೈತಿ 2 ವಾರಕ್ಕೊಮ್ಮೆ. ಗಾಜಿನ ಪೆಟ್ಟಿಗೆ ಬಂತು, ಇದು ಬಂದು ಅಲ್ಲಿ ಜಮಾ ಆಗ್ತೈತಿ. ಇದು ದೊಡ್ಡ ಗಲ್ಲಿಗಳು ಏನದಾವ್ರಲ್ಲ 6 ತಿಂಗಳಿಗೊಮ್ಮೆ ತರಾವ್ ಬುಕ್ನಾಗ ತರಾವ್ ಹಾಕಿ ಬರೆದಿಟ್ಟದೈತಿ. 6 ತಿಂಗಳಿಗೊಮ್ಮೆ ಹೊಡೋದ್ ಕೇಸಿಂದ ಒಟ್ಟು ಏನಿಸಿ ತಹಸೀಲ್ದಾರ್ ಸಾಹೇಬ್ರ ಅಥವಾ ಬರ್ಲಿಲ್ಲ ಅಂದ್ರೆ ಕಂದಾಧಿಕಾರಿ ಅವ್ರು ಬರ್ಲಿಲ್ಲ ಅಂದ್ರೆ ಗ್ರಾಮ ಅಧಿಕಾರಿ, ನಮ್ಮ 3 ಗ್ರಾಮ ಅಧಿಕಾರಿ ಬರ್ತಾರೆ, ಪೊಲೀಸ್ನವ್ರು ಬರ್ತಾರೆ. ಎಲ್ಲಾರನ್ನೂ ಕೂಡಿಸಿ ಅವ್ರ ಸಮ್ಮುಖದಲ್ಲಿ ಎಲ್ಲ ಇವ್ರ ಕಮಿಟಿಯವ್ರು ಕೂಡಿಕೆಸಿಂದ ಅದನ್ನು ತೊದಿರಿ ಹೊಡೆದು ಸುರಿ ಲೆಕ್ಕ ಮಾಡಿ ಚೇಂಜಿಗೆ ಅಂದ್ರೆ ಅದೆಲ್ಲ ಚಿಲ್ಲರ್ ಪಡಿರ್ತಾರೆ. ಒಂದು 200 ಸಿಗರೇಟ್ ಹಾಕೈತ್ರಿ. ಅವನ್ನೆಲ್ಲ ಗಟ್ಟಿ ಮಾಡಿ ಸ್ಟೇಟ್ ಬ್ಯಾಂಕ್ ಹೋಗಿ ಜಮಾ ಕೊಡ್ತಾರೆ. ಅದೇನು 5 ಲಕ್ಷ ಹೊಂಡತೈತಿ, ಒಮ್ಮೆ 6 ಲಕ್ಷ ಹೊಂಡತೈತಿ, 3.5 ಲಕ್ಷ ಹೊಂಡತೈತಿ. ಅದೆಲ್ಲ ಓದ್ತಾ ಸ್ಟೇಟ್ ಬ್ಯಾಂಕಿಗೆ ಗೌರ್ಮೆಂಟ್ ಬ್ಯಾಂಕಿನಾಗ ಅಕೌಂಟ್ ದೇವಸ್ಥಾನ ಅಕೌಂಟ್ ಐತ್ರಿ. ನಾನು ಅಧ್ಯಕ್ಷ ಮತ್ತು ಜಂಟಿ ಅದಾರ ಜೋಡಿ ಕಾರ್ಯದರ್ಶಿ ಇಬ್ರು ಜಾಯಿಂಟ್ ಅಕೌಂಟ್ದಾಗ. ಅದು ಅಲ್ಲಿ ಏನು ಮಾಡಕ್ ಬರೋಣ, ಇಬ್ರು ನಿಟ್ಟಾರ. ಇಬ್ರು ಪ್ರತ್ಯಕ್ಷ ನಾವು ಇಬ್ರು ಸಹಿ ಮಾಡ್ಬೇಕು, ಪ್ರತ್ಯಕ್ಷ ಇಬ್ರು ನಾವು ಕ್ಯಾಶ್ ತಗೋಬೇಕು. ಹಿಂಗದು ಕರೆಂಟ್ ಅಕೌಂಟ್ ಐತಿ. ಲೋಟಲ್ ಮಾಡೋ ಅಕೌಂಟ್ ಇಲ್ಲ, ಕರೆಂಟ್ ಅಕೌಂಟ್ ಐತಿ. ಚೆಕ್ ಬುಕ್ ಏನು ವ್ಯವಹಾರ ಮಾಡ್ಬೇಕು, ನಾವು ದೇವ್ರ ತರ್ಬೇಕಾದ್ರೆ ರೇಷನ್ ತರ್ಬೇಕು ಚೆಕ್ ಮುಖಾಂತರ. ಚೆಕ್ ಬುಕ್ ಐತಿ ಬಿಡ ನಮ್ದು 1 ಲಕ್ಷ ರೂಪಾಯಿ ರೇಷನ್ ಜಾತ್ರೆದಾಗ ಐತೆ ಅಂದ್ರೆ ಅಲ್ಲಿ 1 ಲಕ್ಷ ಚೆಕ್ ಕೊಟ್ಟು ಬಂದ್ಬಿಡು. ಕ್ಯಾಶ್ ಬ್ಯಾಶ್ ಏನಿಲ್ಲ, ಕರೆಂಟ್ ಅಕೌಂಟ್ ಚೆಕ್ ಕೊಡ್ತು. ಸೆಕ್ಯೂರಿಟಿಗಳ ಪಗಾರ ಇವ್ರು ತಿಂಗಳಿಗೆ ಒಂದು ತಿಂಗಳಿಗೆ 12,000 ಮಾಡ್ಯಾವ್ರಿ. ಇಬ್ರು ಸೆಕ್ಯೂರಿಟಿ ಅದಾಳು. ಒಬ್ಬ ಬಂದಂದ್ರೆ 9 ಡ್ಯೂಟಿ, 1 ಸೌಂದ 2 ಇಬ್ರು ಅದಾರ ಸೆಕ್ಯೂರಿಟಿಗಳು. ಅವ್ರ ಪಗಾರನು ಚೆಕ್ ಮುಖಾಂತರ ಕೊಡ್ತಾ ಇದ್ದಾರೆ. ಕೊಟ್ಟರೆ ರೊಕ್ಕ ಮತ್ತೆ ಎಲ್ಲ ಅವ್ರು ಏನು ಮಾಡೋದು, ಕಸ ಹೊಡಿದು ಇಲ್ಲಿ ನಮ್ಮ ಬಂದಂಥ ರೆಸಿಪಿ ಇದು ದೇವಸ್ಥಾನ ಹೋಗೋಗಳು ನೋಡ್ಬೋದು. ರಾತ್ರಿ ಆಗಲಿ ಇವ್ರು ಸೆಕ್ಯೂರಿಟಿಗಳು ಡೈಲಿ ಇರ್ತಾರೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಮಂಗಲಂ. ಆಚಿತಂ ನಿರಂಜನಂ ಕಲಾತೀತಂ ತಸ್ಮೈ ಶ್ರೀ ಗುರುವೇ ಜಯ. ಜಯ ಮಂಗಲಂ. ಜಯ ನಮ ಪಾರ್ವತಿ ಪತಿ ಹರ ಮಹಾದೇವ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಮಲ್ಲಿಕಾರ್ಜುನ್. ಇದೇ ಊರು ನಿಮ್ದು ರೀ? ಹೌದ್ರಿ. ಎಷ್ಟು ವರ್ಷದಿಂದ ನೀವು ಮಾಡ್ತಿದ್ರಿ ಅಂಗಡಿ ರೀ? ಭಾಳ ಚಂದ ಮಾಡ್ತಿದ್ರಿ. ಹೆಂಗೆ ತಾಯಿಯವ್ರ ಮಹಿಮಾ ನಿಮ್ಗೆ ಹೆಂಗೆ ಅನ್ಸುತ್ತೆ ರೀ? ಪವಾಡ ಐತ್ರಿ. ಇಂಪ್ರೂವ್ಮೆಂಟ್ ಆಗತ್ತೈತ್ರಿ, ಎಲ್ಲ ಚಲೋ ಐತ್ರಿ. ಹಾಂ ರೀ. ನಮಸ್ಕಾರ ಸರ್. ನಿಮ್ಮ ಹೆಸರು ರೀ?
ನಮ್ಮ ಹೆಸರು ಬಸವರಾಜ. ಬಸವರಾಜ್ ಅಂತ ಬಿಟ್ರಿ. ಎಷ್ಟು ದಿವಸದಿಂದ ಮಾಲೆ ಮಾಡ್ತಿದ್ರಿ ಸರ್? ನಾವು ಒಂದು 20-30 ವರ್ಷ ಆಯ್ತು. ಇಲ್ಲೇ ಮಾಲೆ ಮಾಡ್ತಿದ್ರಿ. ನೀವು ಬೆಳಿತೀರಾ ಅಥವಾ ಹೆಂಗೆ ರೀ? ನಾವು ಬೆಳಿತೀವಿ. ಹಾಂ, ಬೆಳಿತಾರೆ, ನಾವು ಗಿಡದ್ರು. ನಿಮ್ದು ಹೊಲದ ಬೆಳಿತೀರಿ? ಎಷ್ಟು ಗೊತ್ತು ಮಾಡ್ತೀವಿ ಸರ್ ಅಲ್ಲಿ? ಸೀಸನ್ ಮೇಲೆ ರೀ, ಒಂದ್ಸರಿ 20 ಮಾರ್ತದೆ, ಒಂದ್ಸರಿ 30 ಮಾರ್ತಾವ. ಹಾಂ ರೀ. ಒಂದ್ಸರಿ 10 ರೂಪಾಯಿ ಮಾರ್ತೀವಿ. ಎಷ್ಟು ಎಷ್ಟು ಮಾಲೆ ಮಾಡ್ತೀರಿ ದಿವಸಕ್ಕೆ? ಒಂದು ದಿವಸಕ್ಕೆ ಒಂದು 50 ಮಾಲೆ ರೀ. 50 ಮಾಡ್ತೀರಿ. ಮತ್ತು ಹೊರಗಡೆನೂ ಮಾಡ್ತೀರೇನು ರೀ? ಬೆಳೆದಿರೋದ್ರಿ ಬೆಳಗಾವಿ ಹೋಗ್ತೀವಿ. ನಮ್ಮೂನು ಅಂಗಡಿ ಅದಾವ್ರಿ ಮಾರ್ಕೆಟ್ದಾಗ. ಹಾಂ ರೀ. ಮಾಲೆ ಇದು 30 ರೂಪಾಯಿ ಸರ್ ಅದು. ಹಾಂ ರೀ, ಮಾಲಿಗೆ 30 ರೂಪಾಯಿ. ಹಾಂ, 30 ರೂಪಾಯಿ. ಮತ್ತು ದೇವಸ್ಥಾನ ಬಗ್ಗೆ ಏನು ಹೇಳ್ತೀರಿ? ದೇವಸ್ಥಾನ ಬಗ್ಗೆ ದೇವಸ್ಥಾನ ಪುರಾತನ ಕಾಲದಿಂದ ಗುರುತು ಸರ್. ಹಾಂ ರೀ, ಪವಾಡ ಐತ್ರಿ. ಪವಾಡ ಐತ್ರಿ. ದೇವಿದು ಪವಾಡ ಐತ್ರಿ. ಪ್ರತಿಯೊಂದು ಭಕ್ತರೆಲ್ಲ ಬಂದು ಹಾಂ ರೀ, ನಮಸ್ಕಾರ ಮಾಡೇ ಹೋಗ್ತಾರೆ. ನೋಡಿ ಹೋಗ್ತಾರೆ. ಕ್ಲಿಪ್ ಟ್ರಿಪ್ ಇಂಡಿಯಾ ಅಂತ ನೀವೆಲ್ಲ ಭಾಳ ವರ್ಷ ಇದ್ದೀರಿ ಇಲ್ಲಿ? ಹಾಂ ರೀ. ಹುಟ್ಟಿದ್ದೆ ಇಲ್ಲೇ ಬೆಳೆದೇ ಇಲ್ಲ ಆಗಿಬಿಟ್ಟೈತ್ರಿ ನಮ್ದೆಲ್ಲಾನು ಈಗ. ಯಾವ ರಾಜ್ಯ ರೀ? ಕರಗುಪ್ಪ. ನಿಮ್ಮ ಹೆಸರು ರೀ? ಬಾಳಪ್ಪ ಅವ್ರಿ. ಎಲ್ಲಿ ಹುಟ್ಟ್ರಿ ಈಗ? ಎಲ್ಲಮ್ಮ ಹೊಂಟ್ರಿ. ಸೋತ್ ಎಲ್ಲಮ್ಮ ಹೊಂಟ್ರಿ. ಈಗ ಇಲ್ಲಿ ಕರಾಬಿ ದೇವಸ್ಥಾನ ನಿಂತ್ಗೆ ಹೋಗ್ತೀರಿ? ಪ್ರತಿ ವರ್ಷ ಬರ್ತೀರಿ? ಮಾತಾಡ್ರಲ್ಲ. ಎಷ್ಟು ವರ್ಷದಿಂದ ಹೋಗ್ತಿದ್ರಿ ಎಲ್ಲಮ್ಮಗ್ರಿ? ಸವದತ್ತಿ ಎಲ್ಲಮ್ಮಗ್ರಿ? ಸವದತ್ತಿ ಎಲ್ಲಮ್ಮಗೆ ಎಷ್ಟು ವರ್ಷದಿಂದ ಹೋಗ್ತಿದ್ರಿ? ಚಕ್ರವರ್ಗ ಹೋಗ್ತೀರಿ. ಹೋಗ್ತಾ ಇಲ್ಲಿ ಕರೆಮ ದೇವಸ್ಥಾನ ನಿಂತಿರ್ತೀರಿ. ದೇವಿ ಮಹಿಮ ಹೆಂಗಿದ್ರಿ? ಕರೆಮ ದೇವಿ ಮಹಿಮ ರೀ. ಹಾಂ ರೀ. ಏನ ಮನೆ ಹೆಸರು? ಏನ್ ಹೆಸರು? ಏನ್ ಹೆಸರು ಹೇಳು? ಎಲ್ಲಿ ಹೊಂಟಿ ಹೇಳು? ನೀವು ಇಲ್ಲಿ ಇದ್ದ ಕಡೆ ಬಂದ್ರಿ? ಎಲ್ಲಿ ಹೋಗ್ತಿದ್ರಿ ಸರ? ಎಲ್ಲಮ್ಮ ಹೋಗ್ತಿದ್ರಿ. ಈ ಪ್ರತಿ ವರ್ಷ ಹೋಗ್ತೀರಿ ಎಲ್ಲ ಮಕ್ಳಿ? ತಿಂಗಳ ಹೊಸಲ ಹೋಗ್ತೀರಿ? ಯಾವ ಟೈಮಲ್ಲಿ ಹೋಗ್ತೀರಿ? ತಿಂಗಳ ರೀ? ರವಿವಾರಕ್ಕೊಮ್ಮೆ ಹೋಗ್ತೀರಿ ತಿಂಗಳ. ಅಮಾಸೆ ಬಿಟ್ಕೊಂಡು ಹೋಗ್ತೀರೋ ಅಥವಾ ಉಣ್ಣಿ ಹೋಗ್ತಾರೆ? ಹಾಂ, ಉಣ್ಣಿ ಹಣ್ಣು ಮುಂದೆ ಹೋಗ್ತಾರೆ. ಹೋದ್ ನೀವು ಕರೆಮ ದೇವಸ್ಥಾನ ನಿಲ್ಲಿಸ್ತೀರಿ? ಹಾಂ ರೀ, ಹೋಗ್ತೀರಿ ದೇವಸ್ಥಾನ ಹೋಗಿ ನಿಂತು ಹೋಗ್ತೀರಿ? ಪ್ರತಿ ಸಲ ನಿಂತು ಹೋಗ್ತೀರಿ? ಹೆಂಗೆ ಅನ್ಸುತ್ತೆ ದೇವಸ್ಥಾನ ಇತಿಹಾಸದ ಅನ್ಸತ್ರಿ? ಹೇಳ್ರಿ, ಏನಾದ್ರು ನಿಮ್ಗೆ ದೇವ್ರ ಮಹಿಮ ಆಗಿದೆ? ಏನಾದ್ರು ಮನಸ್ಸಲ್ಲಿ ಆಗಿ ಮಿಟ್ಕೊಂಡಿರೋದು ಆಗಿದೆ? ಆಗಿದೆ ರೀ. ಹಾಂ ರೀ, ಹಾಂ ರೀ, ಬಂದು ಹೋಗ್ತಾರೆ. ಹೋಗೋಣ ಹೋಗ್ರಿ. ಹಾಂ ಹಾಂ ಹಾಂ, ಕ್ಲಿಪ್ ಟ್ರಿಪ್ ಇಂಡಿಯಾ ಅಂತಿದ್ದು ನೋಡ್ರಿ. ಹಾಂ ಹಾಂ ರೀ, ಹೋಗ್ರಿ ಮತ್ತೆ ಹೋಗ್ರಿ. ಸುಟ್ಟಿದ್ದಾಗ ಮಾಡ್ತೀವಿ ಅಂತಾರ? ಎಷ್ಟು ಮಾಡ್ತೀವಿ ಒಂದು ದಿವಸಕ್ಕೆ? 50 ಮಾಲೆ ಮಾಡ್ತೀವಿ. ಕೊಂಡು ತೊಗೊಂಬರ್ತೀನಿ. ನಿಂದು ಹೊಲ ಐತೋ? ನಿಂದು ಹೊಲ ಐತಿ. ಸಂಡೆಗೊಂದ ಮಾಡಿ ಸಲ ಎದ್ಬಿಟ್ಟು. ಏನು ಹೆಸರು? ಕೊಡ್ಲಿ ಮನಾಗ ವಿಮೆ ಆಟ ರಾಜಕುಮಾರ್ ನಕ್ಕಂಗ ಆಗ್ಬೇಕು ನಂಗೆ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿ ದೇವಸ್ಥಾನದ ಇತಿಹಾಸ, ಐತಿಹಾಸಿಕ ಸ್ಥಳದ ಇತಿಹಾಸ, ಅನೇಕ ವೃತ್ತಿಗಳಲ್ಲಿ ಸಾಧನೆ ಮಾಡಿರುವಂಥ ಸಾಧಕರ ಹಾಗೂ ಗಣ್ಯ ವ್ಯಕ್ತಿಗಳ ಇಂಟರ್ವ್ಯೂ ನಮ್ಮ ಚಾನಲ್ನಲ್ಲಿ ನೋಡಬಹುದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ನಿಮ್ಮ ಪ್ರೋತ್ಸಾಹ ನಮ್ಮ ಬಲ. ಮತ್ತೊಂದು ಕುತೂಹಲಕಾರಿ ವಿಡಿಯೋವೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.